ಎವ್ರಿವನ್ ವೆಲ್ಕಮ್ ಬ್ಯಾಕ್. ಎಲ್ಲ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಗ್ರೇಸ್ ಮಾರ್ಕ್ಸ್ ಪಾಲಿಸಿ, ಪಿ ಯು ಸಿ ಗ್ರೇಸ್ ಮಾರ್ಕ್ಸ್ ಪಾಲಿಸಿ ಯಾವ ರೀತಿ ಇರುತ್ತೆ ವಿದ್ಯಾರ್ಥಿಗಳಿಗೆ ಇಲ್ಲಿ ಕೂಡ ಡೌಟ್ ಇದೆ. ಕಮೆಂಟ್ ಮೇಲೆ ಕಮೆಂಟ್ ಕೂಡ ಮಾಡ್ತಾ ಇದ್ದಾರೆ, ಅದ್ರ ಬಗ್ಗೆ ಕ್ಲಾರಿಟಿ ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ನ ಕೂಡ ಮಾಡ್ಬೋದು. ಇಲ್ಲಿ ಬಂದ್ಬಿಟ್ಟು ಯಾವ ಗ್ರೇಸ್ ಮಾರ್ಕ್ಸ್ ಬಂದ್ಬಿಟ್ಟು ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಕೊಡ್ತಾರೆ. ಇಲ್ಲಿ ಎಲ್ಲರಿಗೂ ಕೂಡ ಕೊಡೋದಿಲ್ಲ. ಯಾರು ಇನ್ನು ಫ್ಯೂ ಮಾರ್ಕ್ಸ್ ಕೆಲವೇ ಅಂಕಗಳನ್ನು ತೆಗೆದುಕೊಂಡ್ರೆ ಅವರು ಕೂಡ ಪಾಸ್ ಆಗಬೇಕಿತ್ತು, ಅಂಥವರಿಗೆ ಸಹಾಯ ಆಗಲಿ, ಅವರು ಕೂಡ ಪಾಸ್ ಆಗಲಿ ಅನ್ನೋ ವಿದ್ಯಾರ್ಥಿಗಳಿಗೆ ಕೊಡ್ತಾರೆ. ಸಾಕಷ್ಟು ಜನ ಇದರ ಬಗ್ಗೆ ಮಾಹಿತಿ ಕೊಡೋದಿಲ್ಲ. ಗ್ರೇಸ್ ಮಾರ್ಕ್ಸ್ ಬಂದ್ಬಿಟ್ಟು ನೋಡೋದಾದರೆ ಮ್ಯಾಕ್ಸಿಮಮ್ ಬಂದ್ಬಿಟ್ಟು ಅಪ್ ಟು 5 ಅಷ್ಟೇ, ಅಪ್ ಟು 5 ಅಂಕಗಳು ಅಷ್ಟೇ ನಿಮಗೆ ಮ್ಯಾಕ್ಸಿಮಮ್ ಕೊಡ್ತಾರೆ. ಇಲ್ಲಿ ಬಂದ್ಬಿಟ್ಟು ಸ್ಮಾಲ್ ಮಾರ್ಜಿನ್, ಇನ್ನು ಕೆಲವೇ ಸ್ಮಾಲ್ ಮಾರ್ಜಿನ್ 2, 3, 4, 5 ಅಂಕ ತೆಗೆದಿದ್ರೆ ನೀವು ಪಾಸ್ ಆಗಬೇಕಿತ್ತು ಅಂಥ ವಿದ್ಯಾರ್ಥಿಗಳಿಗೆ ಮಾತ್ರ ಇದು ಗ್ರೇಸ್ ಮಾರ್ಕ್ಸ್ ಸಿಗುತ್ತೆ. ಇಲ್ಲಿ ಬಂದ್ಬಿಟ್ಟು ನಿಮಗೆ ಮಲ್ಟಿಪಲ್, ನಾನು 2-3 ಸಬ್ಜೆಕ್ಟಲ್ಲಿ ನಾನು ಫೇಲ್ ಆಗಿದ್ದೀನಿ, ನನಗೆ ಗ್ರೇಸ್ ಮಾರ್ಕ್ಸ್ ಕೊಡಿ ಅಂತ ಹೇಳಿದ್ರೆ ಅದು ಅಪ್ಲಿಕಬಲ್ ಆಗೋದಿಲ್ಲ. ಅಲ್ಲಿ ಮ್ಯಾಕ್ಸಿಮಮ್ ಅಪ್ ಟು 2 ಸಬ್ಜೆಕ್ಟ್ ಅಂತ ಇದ್ದಾರೆ. ಮ್ಯಾಕ್ಸಿಮಮ್ 2 ವಿಷಯಗಳಲ್ಲಿ ಮಾತ್ರ ನಮಗೆ ಅಪ್ ಟು 5% ನಿಮಗೆ ಗ್ರೇಸ್ ಮಾರ್ಕ್ಸ್ನ ಕೊಡ್ತಾರೆ. ನಿಮಗೆ ಹೆಚ್ಚು ಮಲ್ಟಿಪಲ್ಲಲ್ಲಿ ನೀವು 18, 19 ತೆಗೆದುಕೊಂಡು ಗ್ರೇಸ್ ಮಾರ್ಕ್ಸ್ ನಮ್ಮನ್ನು ಪಾಸ್ ಮಾಡ್ತಾರೆ ಅನ್ನೋದು ನಿಮಗೆ ಇಲ್ಲ. ಗ್ಯಾಪ್ನ ಹಿಡ್ಕೊಳ್ಳಿ, ಅಪ್ ಟು 5 ಅಷ್ಟೇ. ಯಾವ ಸಿಚುವೇಷನಲ್ಲಿ ನಿಮಗೆ ಗ್ರೇಸ್ ಮಾರ್ಕ್ಸ್ನ ಕೊಡ್ತಾರೆ ಇದು ಇಂಪಾರ್ಟೆಂಟ್. ನಿಮಗೆ ಯಾವ ಸಿಚುವೇಷನಲ್ಲಿ ನಿಮಗೆ ಗ್ರೇಸ್ ಅಂಕ ಸಿಗುತ್ತೆ ಅಂದರೆ, ನಿಮಗೆ ಕೆಲವೊಂದು ಯಾವುದೋ ಒಂದು ವಿದ್ಯಾರ್ಥಿ ಇನ್ನು 5 ಅಂಕ ತೆಗೆದರೆ ಅವನು ಪಾಸ್ ಆಗೋನು, ಬಟ್ ಅವನು ಫೇಲ್ ಆದ. ಇನ್ನು 5 ಮಾರ್ಕ್ಸ್ ತೆಗೆದಿರೋ ಅವನು ಪಾಸ್ ಆಗ್ತಾ ಇದ್ದ, ಬಟ್ ಅವನು ಫೇಲ್ ಆದ, ಅವನಿಗೆ ಕೂಡ ಗ್ರೇಸ್ ಮಾರ್ಕ್ಸ್ ಸಿಗುತ್ತೆ. 5 ಅಥವಾ 5ಕ್ಕಿಂತ ಕಡಿಮೆ, 5, 4, 3, 2, 1 ಅಂಕಗಳ ತೆಗೆದಿದ್ರೆ ಅವನು ಕೂಡ ಪಾಸ್ ಆಗ್ತಾ ಇದ್ದ, ಅಂಥವರಿಗೆ ಗ್ರೇಸ್ ಮಾರ್ಕ್ಸ್ ಕೂಡ ಸಿಗ್ತದೆ. ಮತ್ತು ಇನ್ಯಾರಿಗೆ ಅಪ್ಲಿಕಬಲ್ ಆಗುತ್ತೆ ಅಂದರೆ ಎಲ್ಲ ವಿಷಯದಲ್ಲಿ ಕೂಡ ಪಾಸ್ ಆಗಿರ್ತಾನೆ, ಬಟ್ ಯಾವುದೋ ಒಂದು ವಿಷಯದಲ್ಲಿ ಏನು ಮಾಡ್ತಾನೆ ಅಂದರೆ ಒಂದು 5 ಮಾರ್ಕ್ಸಲ್ಲಿ ಫೇಲ್ ಆಗ್ತಾನೆ, ಅಂಥ ವಿದ್ಯಾರ್ಥಿಗಳಿಗೆ ಅಪ್ಲಿಕಬಲ್ ಆಗಿ ಸಿಗುತ್ತೆ. ಇನ್ನು ಎಲ್ಲ ಚೆನ್ನಾಗಿ ಬೇರೆ ವಿಷಯದಲ್ಲೆಲ್ಲ ಕೂಡ ಚೆನ್ನಾಗಿ ನೀವು ಪರ್ಫಾರ್ಮೆನ್ಸ್ ಕೂಡ ಮಾಡಿ, ನಾವು ಒಂದು ವಿಷಯದಲ್ಲಿ ನೀವೇನಾದರೂ ಡಲ್ ಇದ್ದರೆ, ಸ್ವಲ್ಪ ಕಡಿಮೆ ಇದ್ದರೆ ಅಂಥವ್ರಿಗೆ ಕೂಡ ಗ್ರೇಸ್ ಮಾರ್ಕ್ಸ್ ಕೂಡ ಅವೈಲೇಬಲ್ ಕೂಡ ಇರುತ್ತೆ. ಗ್ರೇಸ್ ಮಾರ್ಕ್ಸ್ ಬಂದ್ಬಿಟ್ಟು ಯಾರಿಗೆ ಅಪ್ಲಿಕಬಲ್ ಆಗೋದಿಲ್ಲ, ಗ್ರೇಸ್ ಮಾರ್ಕ್ಸ್ ಯಾರಿಗೆ ಸಿಗೋದಿಲ್ಲ ಅಂದರೆ 5 ಮಾರ್ಕ್ಸ್ಗಿಂತ ಮೇಲೆ ನಿಮ್ಮದು ಫೇಲ್ ಆಗಿದ್ದರೆ, ನೀವು ಫಾರ್ ಎಕ್ಸಾಂಪಲ್ ನಿಮಗೆ 24 ಇದೆ, ನಿಮ್ಮದು 18 ತೆಗೆದಿರ್ತೀರ, ಅಲ್ಲಿ 6 ಅಂಕಗಳನ್ನು ಬೇಕಾಗುತ್ತೆ, ಅವರಿಗೆ ಗ್ರೇಸ್ ಮಾರ್ಕ್ಸ್ ಸಿಗೋದಿಲ್ಲ. ಮ್ಯಾಕ್ಸಿಮಮ್ ಲಿಮಿಟ್ ಇರೋದು 5 ಅಂಕ ಅಷ್ಟೇ ನಿಮಗೆ ಗ್ರೇಸ್ ಮಾರ್ಕ್ಸ್ ಕೂಡ ಸಿಗುತ್ತೆ, ಜಾಸ್ತಿ ಇರೋರಿಗೆ ಗ್ರೇಸ್ ಮಾರ್ಕ್ಸ್ ಕೂಡ ಸಿಗೋದಿಲ್ಲ. ಇಲ್ಲಿ ಬಂದುಬಿಟ್ಟು ಓನ್ಲಿ ಬಾರ್ಡರ್ ಲೈನ್, ಇನ್ನೇನು ಪಾಸ್ ಆಗೋದಕ್ಕೆ ಯಾರು ಬಾರ್ಡ್ರಲ್ಲಿ ಇರ್ತಾರೆ ಅವರಿಗೆ ಮಾತ್ರ ಗ್ರೇಸ್ ಮಾರ್ಕ್ಸ್ ಅಪ್ಲಿಕಬಲ್ ಆಗುತ್ತೆ. ನೀವು ಬೇಜಾನ್ ವಿಷಯದಲ್ಲಿ, ಮಲ್ಟಿಪಲ್ ವಿಷಯದಲ್ಲಿ ನೀವು ಏನಾದರೂ ಫೇಲ್ ಆಗಿದ್ರೆ ನಿಮಗೆ ಇದು ಕೂಡ ಅಪ್ಲಿಕೇಬಲ್ ಆಗೋದಿಲ್ಲ. ನಿಮ್ಮದು ಓವರಾಲ್ ಎಲ್ಲ ಪೂರ ಆಗಿದ್ರೆ, ಬರೋ ಎಲ್ಲ ಮಾರ್ಕ್ಸ್ ಕೂಡ ಪೂರ ಆಗಿ ಎಲ್ಲ ಕೂಡ ನೀವು ಜಸ್ಟ್ ಪಾಸ್ ಆಗಿದ್ರೆ ಅಂಥವ್ರಿಗೆ ಕೂಡ ಇದು ಅಪ್ಲಿಕಬಲ್ ಆಗೋದಿಲ್ಲ. ಇದು ಹೇಗೆ ಹೆಲ್ಪ್ ಆಗುತ್ತೆ ಅಂದರೆ, ವಿದ್ಯಾರ್ಥಿಗಳು 1 ಮಾರ್ಕ್ಸ್ 2 ಮಾರ್ಕ್ಸ್ ಹೋದರೆ ವಿದ್ಯಾರ್ಥಿಗಳು ಮತ್ತೆ ಸಪ್ಲಿಮೆಂಟ್ರಿ ಎಕ್ಸಾಮ್ ಕೂಡ ಬರಬೇಕಾಗುತ್ತೆ. ಸರ್ಕಾರಕ್ಕೂ ಬರೇ, ವಿದ್ಯಾರ್ಥಿಗಳು ಕೂಡ ಬರೇ, ಆ ನಿಟ್ಟಿನಲ್ಲಿ ಸಹಾಯ ಆಗಲಿ ಅಂತೇಳಿ 1 to 5 ಮಾರ್ಕ್ಸ್ನ ಗ್ರೇಸ್ ಮಾರ್ಕ್ಸ್ ಕೊಟ್ಟು ಪಾಸ್ ಮಾಡ್ತಾರೆ. ಬಟ್ ಇದು ಇನ್ಯಾರಿಗೆ ಹೆಲ್ಪ್ ಆಗುತ್ತೆ ಅಂದರೆ, ವಿದ್ಯಾರ್ಥಿ ಎಲ್ಲ ವಿಷಯದಲ್ಲಿ ಅಂದರೆ 5 ವಿಷಯದಲ್ಲಿ ಕೂಡ ಚೆನ್ನಾಗಿ ಓದಿರ್ತಾನೆ, ಬಟ್ ಒಂದೇ ಒಂದು ವಿಷಯದಲ್ಲಿ ಅವನು ಸ್ಟ್ರಗಲ್ ಕೂಡ ಪಡ್ತಾ ಇರ್ತಾನೆ, ಅಂಥ ವಿದ್ಯಾರ್ಥಿಗಳಿಗೆ ಸಹಾಯ ಆಗುತ್ತೆ. ಇನ್ನು ಸ್ಮಾಲ್ ಮಾರ್ಜಿನ್, ಚಿಕ್ಕ ಮಾರ್ಜಿನಲ್ಲಿ ಕೂಡ ಫೇಲ್ ಆಗ್ತಾ ಇರ್ತಾರೆ ಕೆಲವರು ಸ್ಟ್ರೆಸ್ಸಿಂದ, ಆ ವಿದ್ಯಾರ್ಥಿಗಳಿಗೆ ಇದು ಕೂಡ ಸಹಾಯ ಆಗುತ್ತೆ. ಗ್ಯಾಪ್ನ ಹಿಡ್ಕೊಳ್ಳಿ. ಇದು ಅಂದ್ಬಿಟ್ಟು ಓನ್ಲಿ ಸ್ಪೆಷಲ್ ಕ್ಲಾಸ್ ಆಗಿರುತ್ತೆ. ಗ್ರೇಸ್ ಮಾರ್ಕ್ಸ್ ಕೊಡ್ತಾರೆ ಅಂತ ನೀವು ಯೋಚನೆ ಮಾಡ್ಕೊಬೇಡಿ. ಗ್ರೇಸ್ ಮಾರ್ಕ್ಸಿಂದ ನಾನು ಪಾಸ್ ಆಗ್ತಿದೆ ಅಂತ ಕೂಡ ಯೋಚನೆ ಮಾಡ್ಕೊಬೇಡಿ. ನಿಮಗೆ ಮಲ್ಟಿಪಲ್ ಸಬ್ಜೆಕ್ಟ್ಗಳನ್ನ ನೀವು ಫೇಲ್ ಆದರೆ ನೀವು ಸಪ್ಲಿಮೆಂಟರಿ ಎಕ್ಸಾಮ್ ಕೂಡ ಬರೀಬೇಕಾಗುತ್ತೆ, ಅಥವಾ 2-3 ಪರೀಕ್ಷೆ ಕೂಡ ಇದ್ದಾವೆ, ಅದನ್ನು ಬರೀಬೇಕಾಗುತ್ತೆ. ಈ ರೀತಿ ಕಂಡೀಷನ್ ಕೂಡ ಇದೆ. ಗ್ರೇಸ್ ಮಾರ್ಕ್ಸ್ ಪಾಲಿಸಿ ಬಗ್ಗೆ ನಿಮಗೆ ಐಡಿಯಾ ಬಂದು ಅಂದ್ಕೊಳ್ತೀನಿ. ಮ್ಯಾಕ್ಸಿಮಮ್ 2 ವಿಷಯದಲ್ಲಿ ಅಪ್ ಟು 5% ಅಷ್ಟು ನಿಮಗೆ ಗ್ರೇಸ್ ಮಾರ್ಕ್ಸ್ ಕೂಡ ಕೊಡ್ತಾರೆ. ನೀವು ಬೇಕಾಬಿಟ್ಟು ಎಲ್ಲ ವಿಷಯದಲ್ಲಿ ಕಡಿಮೆ ತೆಗೆದು ನಿಮ್ಮ ಪರ್ಫಾರ್ಮೆನ್ಸ್ ಕೂಡ ಪೂರ್ ಇದ್ದರೆ ನಿಮಗೆ ಅದು ಕೂಡ ಅಪ್ಲಿಕಬಲ್ ಆಗೋದಿಲ್ಲ. ನೀವೇನಾದರೂ ಎಲ್ಲ ವಿಷಯದಲ್ಲಿ ಪಾಸ್ ಆಗಿದ್ದರೆ ನಿಮಗೆ ಗ್ರೇಸ್ ಮಾರ್ಕ್ಸ್ ಕೂಡ ಸಿಗೋದಿಲ್ಲ. ಇದು ಬಂದ್ಬಿಟ್ಟು ಜಸ್ಟ್ ಯಾರು ಬಾರ್ಡರ್ ಲೈನಲ್ಲಿ ಇರ್ತಾರೆ, ಇನ್ನು ಕೆಲವೇ ಅಂಕಗಳು ತೆಗೆದ್ರೆ 1ರಿಂದ 5 ಅಂಕ ತೆಗೆದ್ರೆ ಯಾವ ವಿದ್ಯಾರ್ಥಿಗಳು ಪಾಸ್ ಆಗಬೇಕಾಗಿರುತ್ತೆ ಆ ವಿದ್ಯಾರ್ಥಿಗಳಿಗೆ ಮಾತ್ರ ಈ ರೀತಿ ನಿಮಗೆ ಗ್ರೇಸ್ ಅಂಕಗಳನ್ನು ಕೊಟ್ಟು ಪಾಸ್ ಮಾಡ್ತಾನೆ. ಇದು ನಿಮಗೆ ಕ್ಲಾರಿಟಿ ಸಿಕ್ತು ಅನ್ಕೋತೀನಿ. ಇದು ಇವತ್ತಿನ ವಿಡಿಯೋ. ಇದೇ ರೀತಿ ವಿಡಿಯೋಗೆ ನಮ್ಮನ್ನು ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್ ಎಲ್ಲ ವಿದ್ಯಾರ್ಥಿಗಳಿಗೆ.